ಬ್ಯಾಕ್ ಬಿಜೆಪಿಯ ಘಟಾನುಘಟಿ ನಾಯಕರಾದ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ಪಿಎಗಳ ಕಿತ್ತಾಟ ತಾರಕಕ್ಕೇರಿದೆ. ಈಶ್ವರಪ್ಪ ಪಿಎ ವಿನಯ್ ಕಿಡ್ನಾಪ್ ಕೇಸ್ಗೆ ಈಗ ನೀಲಿ ವಿಡಿಯೋ ಒಂದು ಥಳಕ್ ಹಾಕೊಂಡಿದೆ. ಈಶ್ವರಪ್ಪ ಪಿಎ ವಿನಯ್ ಕಿಡ್ನಾಪ್ಗೆ ಸುಪಾರಿ ಕೊಟ್ಟಿದ್ದೆ ಬಿಎಸ್ವೈ ಪಿಎ ಸಂತೋಷ್ ಅಂತ ಗೊತ್ತಾಗಿದೆ. ಮಾಡೆಲ್ ಒಬ್ಬಳ ಜೊತೆ ಸಂಬಂಧ ಹೊಂದಿದ್ದ ಬಿಎಸ್ವೈ ಪಿಎ ಸಂತೋಷ್ನ ಕುಚ್ ವಿಡಿಯೋ ಮತ್ತು ವಾಟ್ಸಪ್ ಮೆಸೇಜ್ಗಳನ್ನ ಆ ಮಾಡೆಲ್ ಈಶ್ವರಪ್ಪ ಪಿಎ ವಿನಯ್ಗೆ ಕೊಟ್ಟಿದ್ಲು. ಜೊತೆಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ರಂತೆ. ಹೀಗಾಗಿ ವಿನಯ್ ಬಳಿ ಇದ್ದ ವಿಡಿಯೋಗಾಗಿಯೇ ಕಿಡ್ನಾಪ್ ಪ್ಲಾನ್ ಮಾಡಿಸಿದ್ರು ಅನ್ನೋ ಸಂಗತಿ ಪೊಲೀಸ್ ಮೂಲಗಳಿಂದ ಗೊತ್ತಾಗಿದೆ. ಈ ವಿಚಾರ 15 ದಿನಗಳ ಹಿಂದೆಯೇ RSS ಗಮನಕ್ಕೆ ಬಂದಿದ್ದು ಯಡಿಯೂರಪ್ಪನವರಿಗೆ ಆಪ್ತ ಸಹಾಯಕರನ್ನ ಬದಲಿಸಿ ಅಂತ ಸಲಹೆ ಕೂಡ ನೀಡಿದ್ರಂತೆ. ಆದರೆ ಯಡಿಯೂರಪ್ಪನವರು ಬದಲಿಸಿಲ್ಲ. ಈಗ ಸಂತೋಷ್ 15 ದಿನಗಳಿಂದ ಬೆಂಗಳೂರು ಬಿಟ್ಟು ದೂರದ ಹಳ್ಳಿಯೊಂದರಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅಂತ ಗೊತ್ತಾಗಿದೆ. ಅಷ್ಟಕ್ಕೂ ಈಶ್ವರಪ್ಪ ಪಿಎ ವಿನಯ್ ಈ ಪ್ರಕರಣದ ಬಗ್ಗೆ ಏನ್ ಹೇಳಿದ್ರು ಅಂತ ಬನ್ನಿ ಕೇಳೋಣ. ಈಶ್ವರಪ್ಪ ಪಿಎ ವಿನಯ್ ಕುಮಾರ್ ಅವರ ಅಪಹರಣ ಪ್ರಕರಣಕ್ಕೆ ಈಗ ಸಾಕಷ್ಟು ರೋಚಕತೆ ಬರ್ತಾ ಇರೋಂಥದ್ದು. ರೋಚಕತೆ ಬೆನ್ನಲ್ಲೇ ಸಾಕಷ್ಟು ಹೆಸರುಗಳು, ಪ್ರಭಾವಿಯ ಹೆಸರುಗಳು ಸಹ ಕೇಳಿಬರ್ತಾ ಇದ್ದಾವೆ. ಅಂದರೆ ಈಶ್ವರಪ್ಪ ಅವರ ಪಿಎ ವಿನಯ್ ಕುಮಾರ್ ಅವ್ರನ್ನ BSI ಆಪ್ತ, ಅಂದರೆ ಅವರ ಆಪ್ತ ಆಗಿರೋಂಥ ಪಿಎ ಆಗಿರುವಂಥ ಸಂತೋಷ್ ಅವರ ಕಿಡ್ನಾಪನ್ನು ಮಾಡಿಸಿದ್ರು ಅಂತ ಹೇಳಿ ಒಂದಷ್ಟು ಮಾಹಿತಿ ಹೊರಗಡೆ ಬರ್ತಾ ಇರೋಂಥದ್ದು. ಈಗ ಅದನ್ನು ಖುದ್ದಾಗಿ ಮಾತಾಡಲಿಕ್ಕೆ ವಿನಯ್ ಅವರೇ ನಮ್ಮ ಜೊತೆ ಇದ್ದಾರೆ. ಅಂದರೆ ಅಪಹರಣಕ್ಕೆ ಯತ್ನ ಅಂದರೆ ಒಳಗಾದವರು ವಿನಯ್ ನಮ್ಮ ಜೊತೆ ಇದ್ದಾರೆ. ಅವರು ಕೇಳೋಣ. ಸರ್, ಈಗ ಸಂತೋಷ್ ಅವ್ರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅಂದರೆ ಸಂತೋಷ್ ಅವರೇ ನಿಮ್ಮನ್ನು ಅಪಹರಣ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅಂತ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆರೋಪಗಳು ಕೇಳಿ ಬರ್ತಿದೆ ಅಂತ ಹೇಳಿದ್ರಿ, ಅದಷ್ಟೇ ನನಗೆ ಗೊತ್ತಿರೋದು. ನಿನ್ನೆ ರಾಜೇಂದ್ರ ಅವ್ರನ್ನ ಕಸ್ಟಡಿಗೆ ತೊಗೊಂಡು ಅವ್ರನ್ನ ವಿಚಾರಣೆ ನಡೀತಾ ಇದೆ. ಆ ವಿಚಾರಣೆ ಏನು ಹಂತದಲ್ಲಿದೆ ಅಂತ ನಾನು ತಿಳ್ಕೊಬೇಕು ಅಂತ ಇಲ್ಲಿಗೆ DCP ಅವ್ರ ಹತ್ರ ಬಂದಿದ್ದೀನಿ. ಅದು ಗೊತ್ತಾದ ನಂತರ ನಾನು ಮುಂದೇನೋ ಮಾತಾಡ್ತೇನೆ. ಮಾಹಿತಿಯ ಪ್ರಕಾರ ಸಂತೋಷ್ ಅವರ ಒಂದು ಆಪ್ತ ವಿಡಿಯೋಗಳು ನಿಮ್ಮ ಜೊತೆಲಿತ್ತು. ಅದರ CD ಮತ್ತು ಪೆನ್ಡ್ರೈವ್ಗಳು ನಿಮ್ಮ ಜೊತೆಲಿತ್ತು. ಅದನ್ನು ಕಸಿದುಕೊಳ್ಳೋಕ್ಕೆ ರಾಜೇಂದ್ರ ಅವ್ರನ್ನ ಬಿಡ್ತಾರೆ. ರಾಜೇಂದ್ರ ಅವ್ರನ್ನ ಬಿಟ್ಟು ನಿಮ್ಮ ಕಿಡ್ನಾಪ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದು ಒಂದು ಮಾಹಿತಿ. ಅದ್ರ ಬಗ್ಗೆ ಏನು ಹೇಳ್ತೀವಿ? ನನಗೆ ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ, ಏನಿತ್ತು ಏನಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಆಯಿತಾ, ಇದೊಂಥರ ಬಹುಶಃ ಇದು ಕತೆ ಕಟ್ತಿದ್ದಾರೆ ಅಂತ ನಾನು ಅನ್ನಿಸ್ತಾ ಇದೆ. ನೀವು ಈಶ್ವರಪ್ಪ ಅವ್ರ ಜೊತೆ ಸ್ವತಂತ್ರವಾಗಿ ಗುರುತಿಸ್ಕೊಂಡ ನಂತರ ಸಂತೋಷ್ ನಿಮಗೆ ಕರೆದು ಹೇಳುವಂಥದ್ದು, ರಾಜಕೀಯವಾಗಿ ನೀವು ನನ್ನ ಜೊತೆ ಬಂದುಬಿಡು ಅಂತ ಹೇಳೋವಂಥದ್ದು ಅಂತ ಮಾತುಗಳು ಸಹ ಕೇಳಿ ಬಂದಿವೆ. ಅದನ್ನು ದ್ವೇಷ ತೀರಿಸ್ಕೊಳ್ಳೋಕ್ಕೆ, ರಾಜಕೀಯವಾಗಿ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ದಾರೆ? ಅದು ಇರ್ಬೋದು. ಯಾಕಂದರೆ ಸಂತೋಷು ನಾನು ಈಶ್ವರಪ್ಪರ ಜೊತೆ ಹೆಚ್ಚಾಗಿ ಕೆಲಸ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ಸುಮಾರು ಸರಿ ನನಗೆ ನೀನು ಅಲ್ಲಿ ಹಾಕಿದೆಯಾ, ಅಲ್ಲಿ ಬೇಡ, ಇಲ್ಲಿ ಬಂದು ಮಾಡು, ನಾನು ಅಲ್ಲಿ ಬೇಡ, ನೀನು ಹಾಗೆ ಹೇಗೆ ಅಂತೆಲ್ಲ ಸುಮಾರು ಸರಿ ನಾನು ಕರೆದಿರೋ ಸತ್ಯ. ಆಯಿತಾ, ನೀವು ಇಲ್ಲಿ ಬಂದು ಕೆಲಸ ಮಾಡು, ಅಲ್ಲಿ ಯಾಕೆ ಹೋಗ್ತೀಯ, ಅವ್ರ ಜೊತೆ ಯಾಕೆ ಮಾಡ್ಬೇಕು ನೀನು, ಅದರಿಂದ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ರು. ನಾನು ಆವಾಗ ಯಾವುದೇ ಕಾರಣಕ್ಕೂ ನಾವು ಆ ಥರ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಇವತ್ತು ನಾನು ಏನಾದರೂ ಈ ಮಟ್ಟಿಗೆ ಇದ್ದೀನಿ ಅಥವಾ ನನಗೇನಾದರೂ ಒಂದು ರಾಜಕೀಯವಾಗಿ ನಾನು ಗುರುತಿಸ್ಕೊಂಡಿದ್ದೀನಿ ಅಂದರೆ ಅದು ಈಶ್ವರಪ್ಪರ ಒಂದು ಆಶೀರ್ವಾದದಿಂದ ನಾವು ಬಂದಿರೋದು. ನಾನು ಇರೋ ತನಕ ನನ್ನ ರಾಜಕೀಯ ಜೀವನದಲ್ಲಿ ನಾನು ಅವ್ರ ಜೊತೆ ಇರ್ತಕ್ಕಂಥವ್ರು. ಅಂದರೆ ಸಂತೋಷ್ ಅವರು ರಾಜೇಂದ್ರ ಅವ್ರನ್ನ ತಂದು ಕೂರಿಸ್ತಾರೆ. ತಂದು ಕೂರಿಸಾದ ನಂತರ CDಗಳೇನಿತ್ತು ಆ CDಗಳನ್ನ ಪಡೆದುಕೊಳ್ಳೋದಕ್ಕೆ ರಾಜೇಂದ್ರ ಅವ್ರನ್ನ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಅದ್ರ ಬಗ್ಗೆ ಏನು ಹೇಳಿ? ನಾನು ಅದನ್ನೇ ಹೇಳ್ತಿಲ್ವ, ನನಗೆ ಅದೇ ಗೊತ್ತಾಗ್ತಿಲ್ಲ. ಯಾವ CD ಏನು ಅನ್ನೋದು ಅವರಿಗೆ ಹೇಳ್ಬೇಕು, ನನಗೆ ಗೊತ್ತಿಲ್ಲ. ಸೊ ಅದು ಯಾರು ಏನು ಕತೆ ಕಟ್ತಿದ್ದಾರೋ, ಏನು ಸುಳ್ಳು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಅಂತ ಕಂಪ್ಲೀಟ್ ಇಲ್ಲ. ರಾಜೇಂದ್ರ ಅವ್ರಿಗೂ ನಿಮಗೂ ಮುಖಾಮುಖಿ ಭೇಟಿಯಾಗಿಲ್ಲ. ರಾಜೇಂದ್ರ ಅವ್ರಿಗೆ ನಿಮಗೂ ಯಾವುದೇ ರೀತಿ ದ್ವೇಷ ಆಗಲಿ ಮಾತುಕತೆ ಆಗಲಿ ಯಾವುದು ನಡೆದಿಲ್ಲ? ಹೌದು, ಇಲ್ಲ, ಮುಖಾಮುಖಿ ಭೇಟಿಯಾಗಿಲ್ಲ. ಒಂದ್ಸಲ ನಾವು ಅವ್ರ ಮುಖಾಮುಖಿ ಎಲ್ಲೂ ಯಾವುದೇ ಕಾರ್ಯಕ್ರಮಗಳಲ್ಲೂ ನಾವು ಭೇಟಿಯಾಗಿಲ್ಲ, ಫೋನಲ್ಲೂ ಮಾತಾಡಿಲ್ಲ. ಬಟ್ ಅವರಾಗಿ ಆ್ಯಂಟಿಸೆಪ್ಟಿಕ್ ಬೇಲ್ ತೊಗೊಂಡು ಬಂದಿರೋದ್ರಿಂದ ಯಾಕೆ ನನ್ನ ಮೇಲೆ ಅವರು ಇದು ಮಾಡಿಕೊಂಡು ನನ್ನ ಕೇಸಲ್ಲಿ ಅವರಾಗೆ ಬಂದು ಬೇಲ್ ತೊಗೊಂಡು ಬಂದರು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಅದು ಏನು ಯಾವ ಕುತಂತ್ರ ಇದೆಯೋ ಏನಿದೆಯೋ ಮುಂದೆ ಏನು ಅನ್ನೋ ಅದು ಅರ್ಥನೇ ಆಗ್ತಿಲ್ಲ. ಈಗ ಅದಕ್ಕೆ ಇನ್ವೆಸ್ಟಿಗೇಷನ್ ಏನಾಗ್ತಿದೆಯಲ್ಲ ಅದಾದಮೇಲೆ ಗೊತ್ತಾಗಬೇಕಷ್ಟೇ. ನೀವು ತನಿಖೆಗೆ ಯಾವ ರೀತಿ ಸಹಕರಿಸ್ತಾ ಇದ್ದೀರಿ? ಅಂದರೆ ಈಗ ರಾಜೇಂದ್ರ ಅವ್ರನ್ನ ತನಿಖೆ ಮಾಡ್ತಾ ಇದ್ದಾರೆ, ಅದಾದ ನಂತರ ಸಂತೋಷ್ ಹೆಸರು ಕೇಳಿ ಬರ್ತಾ ಇದೆ. ಈಗ ತನಿಖೆಗೆ ಯಾವ ರೀತಿ ಸಹಕರಿಸ್ತಾ ಇದ್ದೀರಾ? ನನಗೆ ಅವ್ರು ಯಾವುದೇ ತನಿಖೆಗೆ ಹೇಳಿದ್ರು ನಾನು ಬಂದಿದ್ದೀನಿ. ನಾನು ಏನೇ ಕೇಳಿದ್ರು ನಾನು ಮೊದಲಿಂದಲೂ ನಾನು ಎಲ್ಲ ವಿಚಾರನ ನಾನು ಪೊಲೀಸ್ ಸ್ಟೇಷನಲ್ಲಿ ನಾನು ಪ್ರತಿನಿತ್ಯ ನಾನು ಬಂದು ಹೋಗ್ತೀನಿ. DCP ಅವ್ರನ್ನ ಮೀಟ್ ಮಾಡ್ತಿರ್ತೀನಿ, ಇನ್ಸ್ಪೆಕ್ಟ್ರ್ ಮೀಟ್ ಮಾಡ್ತೀನಿ. ಯಾವುದೇ ವಿಚಾರ ಏನೇ ಕೇಳಿದ್ದು ನಾನು ಎಲ್ಲ ರೀತಿಯಲ್ಲೂ ತನಿಖೆ ಸಹಕಾರ ಕೊಡ್ತೀನಿ. ಯಾಕಂದ್ರೆ ನನಗೆ ಸತ್ಯ ಗೊತ್ತಾಗಬೇಕಾಗಿರೋದು. ಈಗ ಇದು ನನಗೆ ಏಟಾಗಿರೋದು ಇದು, ಆಯಿತಾ. ನಾನು ಮಾನಸಿಕವಾಗಿ ನೊಂದಿರೋದು, ನನ್ನ ಕುಟುಂಬ ನೊಂದಿದೆ. ಏನು ಹೇಳಿ, ನನಗೂ 2 ಮಕ್ಕಳಿದೆ, ಆಯಿತಾ. ಇಡೀ ನನ್ನ ಕುಟುಂಬ ನಾವು ನೊಂದಿದ್ದ ಸಂದರ್ಭದಲ್ಲಿ ನನಗೆ ತನಿಖೆ ಗೊತ್ತಾಗಬೇಕಲ್ಲ ಯಾರು ಮಾಡಿದ್ದಾರೆ ಏನಂತ. ಸೊ ಹಂಗಿದ್ದಾಗ ನಾನು ಪ್ರತಿನಿತ್ಯ ನಾನು ತನಿಖೆಗೆ ಇವರು ಬರ್ತಿದ್ದೀನಿ. ನಾನೇ ಯಾವುದಾದ್ರು ವಿಚಾರಗಳು ಅವ್ರು ಏನೇ ಕೇಳಿದ್ರು ಅದ್ರ ಬಗ್ಗೆ ನಾನು ಸಹಕಾರ ಕೊಡ್ಕೊಂಡು ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ವೈಯಕ್ತಿಕವಾಗಿ ನಿಮ್ಗೇನಾದರೂ ಸಂತೋಷ್ ಮೇಲೆ ಅಂದರೆ ಅನುಮಾನಗಳಿದಾವೆ, ಈ ರೀತಿ ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೇನಾದ್ರು ಅನುಮಾನಗಳು ನಿಮ್ಮ ಮನಸ್ಸಲ್ಲಿ ಇರುವಂಥದ್ದು ಏನಾದರೂ?
ಇಲ್ಲ, ನನಗಿನ್ನೂ ಆ ಥರ ಭಾವನೆಗಳಿನ್ನೂ ಬಂದಿಲ್ಲ. ತನಿಖೆಯಿಂದಲೇ ಗೊತ್ತಾಗಬೇಕು ಅಷ್ಟೇ. ಇದಿಷ್ಟು ವಿನಯ್ ಅವರು ಹೇಳುವಂಥ ಮಾತು. ಏನು ಸಿ ಡಿ ಪ್ರಕರಣ ಏನಿದೆ, ಸಿ ಡಿ ಪ್ರಕರಣಕ್ಕೆ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಮಾಹಿತಿ ತಿಳಿದ ನಂತರ ನಾನು ಮುಂದಿನ ತನಿಖೆಗೆ ಸ್ಪಂದಿಸ್ತೀನಿ ಅಂತ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಓಕೆ, ಇದು KS ಈಶ್ವರಪ್ಪನವರ PA ವಿನಯ್ ಅವರ ಮಾತುಗಳು. ಅವರ ಮಾತುಗಳನ್ನ ಕೇಳಿಸ್ತಾ ಇದ್ರೆ ಕೆಲವೊಂದು ವಿಚಾರಗಳನ್ನು ಅವರು ಹೈಡ್ ಮಾಡ್ತಾ ಇದ್ದಾರೆ, ಮುಚ್ಚಿಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕೆಂತಂದರೆ ಈಗ ಒಂದೂವರೆ ತಿಂಗಳ ಹಿಂದೆ ಈಶ್ವರಪ್ಪ ಅವರ PA ವಿನಯ್ ಅವರ ಅಪಹರಣದ ಪ್ರಯತ್ನ ನಡೆದಿತ್ತು. ಅಪಹರಣ ಮಾಡೋದಕ್ಕೆ ಅಂತಂದ್ಬಿಟ್ಟು ಬಂದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅವರು ಯಾರೂ ಇಲ್ಲ, ನಿರ್ಜನ ಪ್ರದೇಶ ಅಂತ ಅಪಹರಣ ಮಾಡೋಕ್ಕೆ ಬಂದಾಗ ವಿನಯ್ ಕೂಗ್ಕೋತಾರೆ. ಅದಾದಮೇಲೆ ಅಕ್ಕಪಕ್ಕದ ಜನ ಬಂದಾಗ ಅಪಹರಣ ಮಾಡೋಕ್ಕೆ ಬಂದವರು ಓಡ್ತಾರೆ. ಇದಾದ ನಂತರ ಸ್ವತಃ ವಿನಯ್ ಅವರೇ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ನನ್ನನ್ನು ಯಾರೋ ಕಿಡ್ನ್ಯಾಪ್ ಮಾಡೋದಕ್ಕೆ ಬಂದಿದ್ರು ಅಂತಂದ್ಬಿಟ್ಟು. ಆ ಪ್ರಕರಣ ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಆದರೆ ಈಗ ಗೊತ್ತಾಗಿರುವಂತಹ ವಿಚಾರ ಏನಂತಂದ್ರೆ ಯಡಿಯೂರಪ್ಪನವರ PA ಸಂತೋಷ್ ಅವರ ಕೈವಾಡ ಇದರಲ್ಲಿ ಇದೆ ಅಂತಂದ್ಬಿಟ್ಟು. ಇದಕ್ಕೆ ಕಾರಣ ಒಬ್ಬ ಮಾಡೆಲ್ ಜೊತೆನಲ್ಲಿ PA ಸಂತೋಷ್ ಅವರಿಗೆ ಒಂದು ಸಂಬಂಧ ಇತ್ತು. ಅವರಿಬ್ಬರ ಸಂಬಂಧದ ಕೆಲವೊಂದು ವಿಡಿಯೋ ದೃಶ್ಯಗಳು, ಅಶ್ಲೀಲ ದೃಶ್ಯಗಳೆಲ್ಲವೂ ಕೂಡ ಅದು ಆ ಮಾಡೆಲ್ ಹತ್ರ ಇತ್ತು. ಅದಾದ ನಂತರ ಮಾಡೆಲ್ ಜೊತೆನಲ್ಲಿ ಸಂತೋಷ್ ಅವರ ಸಂಬಂಧ ಸ್ವಲ್ಪ ಹಳಸ್ತಾ ಬಂದಾಗ ಇವರು ಈಶ್ವರಪ್ಪನವರ PA ವಿನಯ್ ಅವರಿಗೆ ಹತ್ತಿರ ಆಗ್ತಾರೆ. ವಿನಯ್ ಅವರಿಗೆ ಆ ಪೆನ್ ಡ್ರೈವ್ ಮತ್ತು CD ಕೊಡ್ತಾರೆ. ಅದನ್ನು ಇಟ್ಕೊಂಡು ವಿನಯ್ ಮತ್ತು ಮಾಡೆಲ್ ಸಂತೋಷ್ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಸೊ ಈ ಬ್ಲ್ಯಾಕ್ ಮೇಲನ್ನು ಮುಗಿಸ್ಬೇಕು, ಅದನ್ನು ತನ್ನ ಕೈವಶ ಮಾಡ್ಕೋಬೇಕು ಅಂತ ಸಂತೋಷ್ ಅನ್ನೋರು ರಾಜೇಂದ್ರ ಅರಸ್ ಅನ್ನೋರಿಗೆ ಒಂದು ಸುಪಾರಿಯನ್ನು ಕೊಡ್ತಾರೆ. ಹೆಂಗಾದರೂ ಮಾಡಿ ವಿನಯ್ನನ್ನು ಕಿಡ್ನ್ಯಾಪ್ ಮಾಡಿ ಅಂತಂದ್ಬಿಟ್ಟು. ಆ ಕಿಡ್ನ್ಯಾಪ್ ಪ್ರಕರಣ ಅದು ಇವಾಗ ಪೊಲೀಸ್ ಮೂಲಗಳಿಂದ ಪಬ್ಲಿಕ್ ಟಿವಿಗೆ ಗೊತ್ತಾಗಿರುವಂಥದ್ದು. ಇದೆಲ್ಲವೂ ಕೂಡ ಈಶ್ವರಪ್ಪನವ್ರಿಗೂ ಗೊತ್ತಾಗಿದೆ, ಯಡಿಯೂರಪ್ಪನವ್ರಿಗೂ ಗೊತ್ತಾಗಿದೆ. ಬಟ್ ಯಾರನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಆಗದೇ ಇರುವಂತಹ ಪರಿಸ್ಥಿತಿ ಇದು. ಹಾಗಾಗಿ ಈಗಾಗಲೇ ವಿನಯ್ನ ಯಡಿಯೂರಪ್ಪನವರು ಅಲ್ಲಿಂದ PA ಸಂತೋಷ್ ಅವರನ್ನ ದೂರದ ಊರಿಗೆ ಕಳಿಸಿದ್ದಾರೆ. RSS ಅವ್ರ ಗಮನಕ್ಕೂ ಕೂಡ ಇದು ಬಂದಿದೆಯಂತೆ. RSSನವರು ಈಗಾಗಲೇ ಯಡಿಯೂರಪ್ಪನಿಗೆ ಕೊಟ್ಟಿರೋ ಸಜೆಷನ್ ಏನಂತಂದರೆ ಸಂತೋಷ್ನ ಕಿತ್ತಾಕಿ ಆ PA ಕೆಲಸದಿಂದ ಅಂತಂದ್ಬಿಟ್ಟು. ಆದರೆ ಇನ್ನೂ ಆ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡಿಲ್ಲ. ಬಟ್ ಸಂತೋಷ್ನ ಈಗಾಗಲೇ ಎಲ್ಲೋ ದೂರದ ಊರಿಗೆ ಕಳಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಈಗ ಪಬ್ಲಿಕ್ ಟಿವಿ ಜೊತೆಯಲ್ಲಿ ಈಶ್ವರಪ್ಪನವರ PA ವಿನಯ್ ಕೂಡ ಮಾತನಾಡ್ತಾ ಇದ್ರು. ಹೌದು, ನನ್ನ ಕಿಡ್ನ್ಯಾಪ್ ಪ್ರಯತ್ನಗಳು ನಡೆದಿದ್ದು ನಿಜ, ಆದರೆ ನನಗೆ ಸಂತೋಷ್ ಮೇಲೆ ಅನುಮಾನ ಇಲ್ಲ ಅಂತ ಹೇಳ್ತಾರೆ. ಆ ಥರ ಒಂದು ಇನ್ಸ್ಟ್ರಕ್ಷನ್ ಅವರಿಗೆ ಬಂದಿದ್ರೂ ಕೂಡ ಆಶ್ಚರ್ಯ ಅಲ್ಲ. ಯಾಕೆಂತಂದರೆ ಪಬ್ಲಿಕ್ ಟಿವಿಗೆ ಸಿಕ್ಕಿರುವ ಪೊಲೀಸ್ ಮೂಲಗಳ ಪ್ರಕಾರ ಇದೆಲ್ಲದಕ್ಕೂ ಮೂಲ ಕಾರಣ ಯಡಿಯೂರಪ್ಪನವರ PA ಸಂತೋಷ್.